ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ರೇಂಜ್. ಬರ್ರಿ ಇವತ್ತು ನಾವೊಂದು ಈಸಿ ಆ್ಯಂಡ್ ಟೇಸ್ಟಿ ಎಗ್ ಸಾಂಬಾರು ಮಾಡ್ಕೊಂಬರೋಣ. ಎಗ್ ಸಾಂಬಾರು ಅಥವಾ ಮೊಟ್ಟೆ ಸಾರು. ಈ ಮೊಟ್ಟೆ ಸಾರು ಭಾಳ ಈಸಿ ಐತಿ, ಅಷ್ಟು ಟೇಸ್ಟಿನೂ ಐತಿ. ಎಗ್ ಒಂದು ನಾವು ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಅಂದ್ರೆ ಒಂದು 8 to 10 ಮಿನಿಟ್ಸ್ ಒಳಗೆ ನಮ್ಮದು ಮೊಟ್ಟೆ ಸಾರಾಗಿ ರೆಡಿ ಆಗಿಬಿಡ್ತೈತಿ. ಸೊ ಈ ಮೊಟ್ಟೆ ಸಾರು ಮಾಡೋಕೆ ನಾನು ಎಲ್ಲಕ್ಕಿಂತ ಮುಂಚೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತೇನೆ. ಆ ಪೇಸ್ಟಿಗೆ ನೋಡಿರಿ ನಾನಿಲ್ಲಿ ಏನೇನು ಹಾಕ್ಕೊಳಕತ್ತೀನಿ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಮತ್ತು ಸ್ವಲ್ಪ ಪುದೀನ. ಈ ಕೊತ್ತಂಬರಿ ಪುದೀನ ಜೊತೆಗೆ ನಾವು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜದ್ದು ಪೂರ್ತಿ ಒಂದು ಬೆಳ್ಳುಳ್ಳಿ ತೊಗೊಂಡೇನಿ, ಬೆಳ್ಳುಳ್ಳಿ ಹೆಸಳು. ಆಮೇಲೆ 1 ಇಂಚು ಅಲ್ಲ, ಆಮೇಲೆ ಹಸಿ ಕೊಬ್ಬರಿ ಇಲ್ಲ ಅಂದ್ರೆ ನಾವು ಒಣ ಕೊಬ್ಬರಿನೂ ತೊಗೊಳ್ಬೋದು. ಸೊ ಇದನ್ನಿಷ್ಟೂ ಹಾಕ್ಕೊಂಡು ನಾವು ಇದನ್ನ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ, ಇದನ್ನ ಫೈನ್ ಪೇಸ್ಟ್. ಇದು ಸಾಂಬಾರು ಇಷ್ಟು ಈಸಿ ಐತಲ್ಲ. ಈ ಮಸಾಲವನ್ನು ನಾವು ಮಾಡಿಟ್ಕೊಂಡ್ವಿ ಅಂದ್ರೆ ಭಾಳ ಈಸಿ ಐತಿ, ಇನ್ನೂ ಭಾಳ ಐಟಮ್ಸ್ ಹತ್ತಂಗಿಲ್ಲ. ಇಲ್ಲಿ ನೋಡಿರಿ, ಇದಕ್ಕೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ತೇನೆ. ಈ ಪೇಸ್ಟ್ ಇಲ್ಲಿದೆ ನೋಡಿರಿ, ಈ ರೀತಿ ಮಾಡ್ಕೊಂಡೇನೆ. ಸೊ ಇದ್ರ ಜೊತೆ ನಾನಿಲ್ಲಿ ಉಳ್ಳಾಗಡ್ಡಿ ಒಂದು ಹಂಚ್ಕೊಂಡೇನೆ, ಆಮೇಲೆ ಒಂದು ಮೀಡಿಯಮ್ ಸೈಜದ್ದು ಟೊಮ್ಯಾಟೊ ಹಂಚ್ಕೊಂಡೇನೆ, ಕರಿಬೇವು ಸೊಪ್ಪು ತೊಗೊಂಡೇನೆ. ಅದನ್ನ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬರ್ರಿ. ಒಗ್ಗರಣೆಗೆ ಇಲ್ಲಿ ನಾನು ಮೊದಲು ಜೀರಿಗೆ, ಕಾಳು ಮೆಣಸು ಮತ್ತು ಲವಂಗ ಹಾಕ್ಕೊಳಕತ್ತೀನಿ ಮಸಾಲ ಒಳಗೆ. ಇದ್ರ ಜೊತೆ ನಾವು ತೇಜ್ಪತ್ತನೂ ಹಾಕ್ಕೊಳ್ಬೋದು, ಬಟ್ ನಾನು ಇವತ್ತು ಹಾಕ್ಕೊಳಕತ್ತಿಲ್ಲ. ಸೊ ಎಣ್ಣೆ ಕಾದ ತಕ್ಷಣ ಒಂದು ಮೀಡಿಯಮ್ ಸೈಜದ್ದು, ಒಂದು ದೊಡ್ಡ ಮೀಡಿಯಮ್ ಸೈಜದ್ದು ಒಂದು ಉಳ್ಳಾಗಡ್ಡಿ ಹೆಂಚು ಹಾಕ್ಕೊಂಡೇನಿ. ಸೊ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡೇನಿ. ಕರಿಬೇವಿನ ಸೊಪ್ಪು ಆಪ್ಷನಲ್, ಇದನ್ನ ನೀವು ಸ್ಕಿಪ್ನೂ ಮಾಡ್ಬೋದು. ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಚಲೋ ತಂಗೆ ಫ್ರೈ ಆಗಲಿ, ಸಾಫ್ಟಾಗಿ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊನು ಫುಲ್ ಸಾಫ್ಟಾಗಿ ಕರಿಯೋ ಮಟ್ಟ ಅದನ್ನು ನಾವು ಚಲೋ ತಂಗೆ ಬಾಡಿಸ್ಕೊಳ್ಳೋಣ. ನೋಡಿರಿ, ಚಲೋ ತಂಗೆ ಸಾಫ್ಟ್ ಆಗಲಿ ಟೊಮ್ಯಾಟೊ. ಇವಾಗಿದ್ದು ಚಲೋ ತಂಗೆ ಕರಿಯಾಕತ್ತೈತಿ ನೋಡಿರಿ, ಸಿಪ್ಪಿ ಬಿಡಾಕತ್ತೈತಿ, ಅದೆಲ್ಲ ಮೆಲ್ಟೂ ಆಗಾಕತ್ತೈತಿ. ಈ ಟೈಮ್ನಾಗ ನಾವು ಇದಕ್ಕೆ ಮಸಾಲೆಗಳನ್ನ, ಪೌಡ್ರ್ ಮಸಾಲಾಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಪೌಡ್ರ್ ಮಸಾಲಾಸ್ ಒಳಗೆ ನಾನಿಲ್ಲಿ ಮನೆ ಖಾರ ಪುಡಿ, ಅರಿಶಿನ ಮತ್ತು ಮೊಟ್ಟೆ ಸಾರು ಮಸಾಲ, ಧನಿಯಾ ಪೌಡ್ರ್ ಇಷ್ಟು ತೊಗೊಂಡೇನಿ. ಇಷ್ಟನ್ನು ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಹಾಕಿದ್ಮೇಲೆ ಮಸಾಲ ಭಾಳ ಬೇಗ ತಳ ಹಿಡ್ಕೊಂಡ್ಬಿಡ್ತೈತಿ. ಸೊ ಇದನ್ನ ಹಾಕಿದ ತಕ್ಷಣ ಚಲೋ ತಂಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಇದಕ್ಕೆ ನಾವು ಏನು ಮಸಾಲ ರೆಡಿ ಇಟ್ಕೊಂಡಿದ್ವಲ್ಲ, ಕೊಬ್ಬರಿ ಮಸಾಲ, ಅದನ್ನ ಹಾಕ್ಕೊಂಡು ಬಿಡೋಣ. ಇದನ್ನ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಕಲರ್ ಎಷ್ಟು ಚಲೋ ಕಾಣಾಕತ್ತೈತಿ. ಇದು ಹಸಿ ವಾಸನೆ ಹೋಗೋ ತನಕ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆನೂ ಕುದ್ದಿದ್ದಾವೆ, ಎಲ್ಲ ನಾನು ಬಿಡಿಸಿಟ್ಕೊಂಡೇನಿ. ಇದು ಇಲ್ಲಿ ನೋಡ್ರಿ ಚಲೋ ತಂಗೆ ಫ್ರೈ ಆಗಾಕತ್ತೈತಿ. ಇವಾಗ ನಾನು ಇದಕ್ಕೇನು ಮಾಡ್ತೀನಿ, ಒಂದು ಮೊಟ್ಟೆನ, ಒಂದು ಅಥವಾ ನಾವು 2 ಮೊಟ್ಟೆನ ಏನು ಮಾಡೋಣ, ರಫ್ಲಿ ಕಟ್ ಮಾಡ್ಕೊಂಡು ಈ ಮಸಾಲ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಸೊ ದಟ್ ಅದೊಂದು ಸ್ವಲ್ಪ ಮೊಟ್ಟೆ ಸಾರು ಒಳಗೆ ಅದು ಮೊಟ್ಟೆದು ಫೀಲ್ ಬರಲಿ ಅಂಥೇಳಿ. ಆಮೇಲೆ ಅದು ಎಗ್ ಯೋಕ್ ಇರ್ತೈತಲ್ಲ, ಯೆಲ್ಲೋ ಪಾರ್ಟ್, ಅದನ್ನೂ ನಾವು ಮುರ್ಕೊಂಡು ಅಂದ್ರೆ ಸ್ಮ್ಯಾಶ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಳ್ಬೋದು. ಸೊ ದಟ್ ಅದು ಎಗ್ಗದ್ದು ಫ್ಲೇವರ್ ಭಾಳ ಚಲೋ ಬರ್ತೈತಿ. ನಾನಿಲ್ಲಿ ಒಂದು ಮೊಟ್ಟೆನ ಫುಲ್ಲಿ ರಫ್ಲಿ ಚಾಪ್ ಮಾಡ್ಕೊಂಡು ಇದ್ರಾಗ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೈತಪ್ಪ ಮಸಾಲೆದು ಅಂತ ಅನ್ಸಿತ್ತಂದ್ರೆ, ಎಣ್ಣೆ ಈ ಥರ ಮ್ಯಾಲೆ ಬಿಡಾಕತ್ತಂದ್ರೆ ಅದಕ್ಕೆ ನಾವು ನೀರು ಹಾಕ್ಕೊಂಡು, ನಮ್ಗೆ ಸಾರಿನ ಯಾವ ರೀತಿ ನಮ್ಗೆ ಸಾರಿನ ಕನ್ಸಿಸ್ಟೆನ್ಸಿ ಬೇಕಲ್ಲ, ರೊಟ್ಟಿ ಜೊತೆ ಬೇಕು ಅಥವಾ ಅನ್ನದ ಜೊತೆ ಬೇಕು, ಆ ರೀತಿ ನೋಡ್ಕೊಂಡು ನಾವು ನೀರು ಹಾಕ್ಕೊಂಬಿಡೋಣ. ನಾನು ಇದು ಮೊಟ್ಟೆ ಸಾರು ನಾನು ರೊಟ್ಟಿ ಮತ್ತು ನಾನು ಅನ್ನದ ಜೊತೆನೂ ನನಗೆ ಬೇಕಂತೇಳಿ ನಾನು ಇದನ್ನ ತಿಳುವಾಗಿ ಮಾಡ್ಕೊಳಕತ್ತೀನಿ. ಇಷ್ಟು ಕುದ್ದ ಮೇಲೆ ಇದನ್ನು ಸ್ವಲ್ಪ ಇದ್ರೊಳಗೆ ಥಿಕ್ನೆಸ್ ಬರ್ತೈತಿ. ಆಮೇಲೆ ಇದಕ್ಕೆ ನಾವು ಥಿಕ್ನೆಸ್ ಇದಕ್ಕೆ ಇನ್ನೂ ಸ್ವಲ್ಪ ಬರಬೇಕಂದ್ರೆ ನಾನು ಎಗ್ ಯೋಕದೆಲ್ಲ ಇದೆ ಯೆಲ್ಲೋ ಪಾರ್ಟ್, ಇದನ್ನ ತೊಗೊಂಡು ನಾವು ಈ ರೀತಿ ಇದ್ರೊಳಗೆ ಹಾಕೋದ್ರಿಂದ ಟೇಸ್ಟೂ ಚಲೋ ಬರ್ತೈತೆ. ಆಮೇಲೆ ಸಾರು ಒಂದು ಸ್ವಲ್ಪ ಥಿಕ್ಕಾಗಿನೂ ಇರ್ತೈತಿ, ಭಾಳ ರಸ ತಿಳಿಯಾಗಿರೋಂಗಿಲ್ಲ. ಸೊ ಅದನ್ನ ಹಾಕಿದ ತಕ್ಷಣ ನಾವು ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚಲೋದು ಒಂದು ಬಾಯ್ಲ್ ತೊಗೊಳ್ಳೋಣ. 1-2 ನಿಮಿಷ ಚಲೋ ತಂಗೆ ಇದು ಸಾಂಬಾರು ಬಾಯ್ಲ್ ಬಂತಂದ್ರೆ ಇವಾಗ ನಾವು ಇದಕ್ಕೆಲ್ಲನೂ ಮಿಕ್ಕಿರೋ ಎಗ್ಸನ್ನೆಲ್ಲ ಇದ್ರೊಳಗೆ ಹಾಕಿ ಆ್ಯಡ್ ಮಾಡ್ಕೊಂಬಿಡೋಣ.
ಇಲ್ಲಿ ನೋಡ್ರಿ ಎಲ್ಲನೂ ಎಗ್ಸ್ ಹಾಕೋಣ. ಎಗ್ಸ್ ಹಾಕಿ ಇದಕ್ಕೆ ಮತ್ತೆ ನಾವು ಒಂದು 2 ಮಿನಿಟ್ಸ್ ಚಲೋತ್ತಂಗೆ ಬಾಯ್ಲ್ ತೊಗೊಂಡ್ವಿ ಅಂದ್ರೆ ನಮ್ದು ಎಗ್ ಸಾಂಬಾರ್ ರೆಡಿ ಟು ಈಟ್. ನಮ್ಗೆ ಯಾವಾಗ ನಾವು ಹಿಂಗೆ ವೆನ್ಸ್ಡೇ ಸಂಡೇ ಅದು ಎಲ್ಲ ಬೋರ್ ಆದಾಗ ರೊಟ್ಟಿ ಮತ್ತು ಅನ್ನದ ಜೊತೆ ನಾವು ಈ ರೀತಿ ಒಂದನ್ನು ಡಿಶ್ ಮಾಡ್ಕೊಂಡ್ವಿ ಅಂದ್ರೆ ರೊಟ್ಟಿ ಚಪಾತಿ ಜೊತೆನೂ ಆಗ್ತೈತಿ ಪ್ಲಸ್ ಅನ್ನದ ಜೊತೆನೂ ಆಗ್ತೈತಿ. ಸೊ ಈ ರೀತಿ ನೀವು ಒಂದ್ಸತ ಟ್ರೈ ಮಾಡಿ ನೋಡಿರಿ, ಭಾಳ ಟೇಸ್ಟಿ ಆಗ್ತೈತಿ. ಸೊ ನಮ್ದು ಮೊಟ್ಟೆ ಮಸಾಲ ಇಲ್ಲಿ ನೋಡ್ರಿ ಚಲೋತ್ತಂಗೆ ಕುದ್ದೈತಿ. ಇಷ್ಟು ಚಲೋತ್ತಂಗೆ ಒಂದು 2 ನಿಮಿಷ ಕುದ್ದಿತ್ತಂದ್ರೆ ನಮ್ಮದು ಮೊಟ್ಟೆ ಸಾಂಬಾರು ರೆಡಿ ಟು ಈಟ್. ಟಡಾ! ನಮ್ಮ ಈ ವಿಡಿಯೋ ಮತ್ತು ರೆಸಿಪಿ ನಿಮಗೂ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆಮೇಲೆ ಇನ್ನೂ ಮಟ್ಟ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ಗುಡ್ ಡೇ.